ನಮಸ್ಕಾರ ಸ್ನೇಹಿತರೆ, ಟಿ2 ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 10 ಫಿನಾಲೆಗೆ ಇನ್ನು 2 ವಾರಗಳು ಬಾಕಿ ಇದೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಎದುರಿಗೆ ಕಾಣೋದು ನಿಜ ಎಂದು ಭಾವಿಸುವುದು ತಪ್ಪು. ಹಿಂದೊಂದು ಮುಂದೊಂದು ಎಂದು ನಡೆದುಕೊಳ್ಳಲು ಅನೇಕ ಸ್ಪರ್ಧಿಗಳು ಇರುತ್ತಾರೆ. ಸ್ಪರ್ಧಿಗಳ ನಡುವೆ ಒಳ್ಳೆಯ ಬಾಂಧವ್ಯ ಬೆಳೆಯುತ್ತದೆ ನಿಜ, ಆದರೆ ಅದು ಎಷ್ಟು ದಿನ ಇರುತ್ತದೆ, ಯಾವಾಗ ಬದಲಾಗುತ್ತದೆ ಎಂದು ಹೇಳುವುದು ಕಷ್ಟ. ಈ ಬಿಗ್ ಬಾಸ್ ಸೀಸನ್ ಅಲ್ಲೂ ಸ್ಪರ್ಧಿಗಳು ತಾವು ಆಪ್ತರು ಎಂದುಕೊಂಡವರೆಲ್ಲ ಅವರ ಫ್ರೆಂಡ್ಶಿಪ್ ಬೇಡ ಎಂದಿದ್ದಾರೆ. ಹೌದು, ನಿನ್ನೆ ನಡೆದ ಸೂಪರ್ ಸಂಡೇ ಸಂಚಿಕೆಯಲ್ಲಿ ಸುದೀಪ್ ಅವರು ಸ್ಪರ್ಧಿಗಳಿಗೆ ಒಂದು ಚಟುವಟಿಕೆ ನೀಡಿದ್ದರು. ಅದರ ಅನುಸಾರ ಪ್ರತಿ ಸ್ಪರ್ಧಿಗೆ 2 ಫೋಟೋ ಕೊಡಲಾಗಿತ್ತು. ಪ್ರತಿ ಸ್ಪರ್ಧಿ ಇಬ್ಬರು ಪ್ರತ್ಯೇಕ ವ್ಯಕ್ತಿಗಳ ಜೊತೆ ಇರುವ ಫೋಟೋ ಅದಾಗಿತ್ತು. ಅದರಲ್ಲಿ ಯಾರ ಫ್ರೆಂಡ್ಶಿಪ್ ಅನ್ನ ಬಿಗ್ ಬಾಸ್ ಮನೆಯ ಹೊರಗೂ ತೆಗೆದುಕೊಂಡು ಹೋಗುತ್ತೀರಿ, ಹಾಗೆ ಯಾರ ಫ್ರೆಂಡ್ಶಿಪ್ ಇಲ್ಲಿಯೇ ಬಿಟ್ಟು ಹೋಗುತ್ತೀರಿ ಎಂದು ತಿಳಿಸುವಂತೆ ಸುದೀಪ್ ಅವರು ಹೇಳಿದರು. ಮೊದಲಿಗೆ ಪ್ರತಾಪ್ ಅವರಿಗೆ ನಮ್ರತಾ ಹಾಗೂ ಸಂಗೀತ ಜೊತೆಗಿನ ಫೋಟೋ ಸಿಕ್ಕಿತು. ಆಗ ಪ್ರತಾಪ್ ಸಂಗೀತ ಅವರ ಜೊತೆ ಫ್ರೆಂಡ್ಶಿಪ್ ಅನ್ನು ಮುಂದುವರಿಸುತ್ತೇನೆ, ಹಾಗೆ ನಮ್ರತಾ ಅವರ ಫ್ರೆಂಡ್ಶಿಪ್ ಇಲ್ಲೇ ಬಿಟ್ಟು ಹೋಗುತ್ತೇನೆ ಎಂದರು. ನಂತರ ತನೀಷಾ ಅವರಿಗೆ ವರ್ತೂರ್ ಸಂತೋಷ್ ಹಾಗೂ ಕಾರ್ತಿಕ್ ಜೊತೆಗಿನ ಫೋಟೋ ಬಂದವು. ಇವುಗಳಲ್ಲಿ ವರ್ತೂರ್ ಅವರ ಫ್ರೆಂಡ್ಶಿಪ್ ಅನ್ನ ಹೊರಗೆ ತೆಗೆದುಕೊಂಡು ಹೋಗ್ತೀನಿ, ಹಾಗೆ ಕಾರ್ತಿಕ್ ಫ್ರೆಂಡ್ಶಿಪ್ ಇಲ್ಲೇ ಬಿಡುತ್ತೀನಿ ಎಂದರು. ಇನ್ನು ವಿನಯ್ ಅವರಿಗೆ ನಮ್ರತಾ ಹಾಗೂ ಕಾರ್ತಿಕ್ ಜೊತೆಗೆ ಇರುವ ಫೋಟೋ ಸಿಕ್ಕಿತು. ಆ ವೇಳೆ ನನ್ನ ಸಿಸ್ಟರ್ ನಮ್ರತಾ ಜೊತೆ ಗೆಳೆತನವನ್ನು ಮುಂದುವರಿಸುತ್ತೇನೆ, ಹಾಗೆ ಕಾರ್ತಿಕ್ ಫ್ರೆಂಡ್ಶಿಪ್ ನ ಇಲ್ಲೇ ಬಿಡ್ತೀನಿ ಎಂದರು. ಇನ್ನು ತುಕಾಲಿ ಸಂತೋಷ್ ಅವರಿಗೆ ಸಂಗೀತ ಹಾಗೂ ವರ್ತೂರ್ ಸಂತೋಷ್ ಅವರ ಜೊತೆಗೆ ಇರುವ ಫೋಟೋ ಸಿಕ್ಕಿತು. ಆಗ ತುಕಾಲಿ ಅವರು ವರ್ತೂರ್ ಅವರ ಸ್ನೇಹ ಮುಂದುವರಿಸುವುದಾಗಿ ಹೇಳಿದರು, ಹಾಗೆ ಸಂಗೀತ ಸ್ನೇಹವನ್ನು ಇಲ್ಲೇ ಬಿಟ್ಟು ಹೋಗುವುದಾಗಿ ಹೇಳಿದರು. ನಂತರ ವರ್ತೂರ್ ಸಂತೋಷ್ ಅವರಿಗೆ ಪ್ರತಾಪ್ ಹಾಗೂ ತುಕಾಲಿ ಸಂತೋಷ್ ಅವರ ಜೊತೆಗಿನ ಫೋಟೋ ಸಿಕ್ಕಿತು. ಆಗ ತುಕಾಲಿ ಸಂತೋಷ್ ಅವರ ಸ್ನೇಹವನ್ನು ಮುಂದುವರಿಸುವುದಾಗಿ, ಹಾಗೆ ಪ್ರತಾಪ್ ಗೆಳೆತನವನ್ನು ಇಲ್ಲೇ ಬಿಟ್ಟು ಹೋಗುವುದಾಗಿ ವರ್ತೂರ್ ಅವರು ಹೇಳಿದರು. ಇನ್ನು ಕಾರ್ತಿಕ್ ಅವರಿಗೆ ನಮ್ರತಾ ಹಾಗೂ ಸಂಗೀತ ಅವರ ಜೊತೆಗೆ ಇರುವ ಫೋಟೋ ಸಿಕ್ಕಿತು. ಆಗ ಕಾರ್ತಿಕ್ ಸಂಗೀತ ಸ್ನೇಹವನ್ನು ಇಲ್ಲೇ ಬಿಟ್ಟು ಹೋಗುವುದಾಗಿ ಹೇಳಿದರು, ಹಾಗೆ ನಮ್ರತಾ ಸ್ನೇಹವನ್ನು ಮುಂದುವರಿಸುವುದಾಗಿ ಹೇಳಿದರು. ಇನ್ನು ನಮ್ರತಾ ಅವರಿಗೆ ಸಂಗೀತ ಹಾಗೂ ವಿನಯ್ ಜೊತೆಗೆ ಇರುವ ಫೋಟೋ ಸಿಕ್ಕಿತು. ಆಗ ನಮ್ರತಾ ವಿನಯ್ ಜೊತೆಗಿನ ಸ್ನೇಹ ಮುಂದುವರಿಸುವುದಾಗಿ, ಹಾಗೆ ಸಂಗೀತ ಜೊತೆಗಿನ ಸ್ನೇಹವನ್ನು ಇಲ್ಲೇ ಬಿಟ್ಟು ಹೋಗುವುದಾಗಿ ಹೇಳಿದರು. ಇನ್ನು ಸಂಗೀತ ಅವರಿಗೆ ವಿನಯ್ ಹಾಗೂ ಕಾರ್ತಿಕ್ ಜೊತೆಗಿನ ಫೋಟೋ ಸಿಕ್ಕಿತು. ಆಗ ಸಂಗೀತ ಅವರು ವಿನಯ್ ಹಾಗೂ ಕಾರ್ತಿಕ್ ಇಬ್ಬರ ಗೆಳೆತನವನ್ನು ಇಲ್ಲಿಯೇ ಬಿಡುವುದಾಗಿ ಹೇಳಿದರು. ವಿನಯ್ ನನಗೆ ಇಲ್ಲಿ ಬಹಳ ನೋವು ಕೊಟ್ಟಿದ್ದಾರೆ. ಇನ್ನು ಕಾರ್ತಿಕ್ ಹಾಗೂ ನಾನು ಬೇಗ ಗೆಳೆಯರಾದೆವು, ಆದರೆ ಅವರು ನನ್ನನ್ನು ಬೇಕೆಂದೇ ನೋಯಿಸಲು ಆರಂಭಿಸಿದರು. ಹಾಗಾಗಿ ಇಬ್ಬರ ಗೆಳೆತನವು ಬೇಡ ಎಂದು ಸಂಗೀತ ಕಾರಣ ನೀಡಿದರು. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ ಪ್ರಮುಖವಾದ ಅಂಶ ಎಂದರೆ ಕಾರ್ತಿಕ್ ಆಪ್ತರು ಎಂದುಕೊಂಡವರೇ ಅವರ ಫ್ರೆಂಡ್ಶಿಪ್ ಬೇಡ ಎಂದಿದ್ದು. ಇದು ಅವರಿಗೆ ಶಾಕಿಂಗ್ ಎನಿಸಿದೆ. ಹೌದು, ಕಾರ್ತಿಕ್ ಹಾಗೂ ಸಂಗೀತ ಬಿಗ್ ಬಾಸ್ ಆರಂಭದಲ್ಲಿ ಉತ್ತಮ ಬಾಂಧವ್ಯ ಹೊಂದಿದ್ದರು. ಆದರೆ ದಿನ ಕಳೆದಂತೆ ಈ ಸ್ನೇಹ ಹಾಳಾಯಿತು. ಇಬ್ಬರು ದೂರ ಆದರು. ಈಗ ಇಬ್ಬರ ಮಧ್ಯೆ ಒಳ್ಳೆಯ ಗೆಳೆತನ ಉಳಿದುಕೊಂಡಿಲ್ಲ. ಕಾರ್ತಿಕ್ ಅವರು ಮತ್ತೆ ಗೆಳೆತನವನ್ನು ಮುಂದುವರಿಸಲು ಸಾಕಷ್ಟು ಪ್ರಯತ್ನಿಸಿದರೂ ಕೂಡ ಸಂಗೀತ ಅನೇಕ ಬಾರಿ ನಿಮ್ಮ ಸ್ನೇಹ ಬೇಡ ಎಂದು ಹೇಳಿದ್ದರು. ಇನ್ನು ವಿನಯ್ ಹಾಗೂ ಕಾರ್ತಿಕ್ ನಡುವೆ ಅನೇಕ ಬಾರಿ ಜಗಳ ನಡೆದಿದೆ. ಹಾಗಾಗಿ ವಿನಯ್ ಕೂಡ ಅವರ ಸ್ನೇಹ ಬೇಡ ಎಂದಿದ್ದಾರೆ. ಇನ್ನು ತನೀಷಾ ಹಾಗೂ ಕಾರ್ತಿಕ್ ಕಳೆದ ವಾರದವರೆಗೂ ಉತ್ತಮ ಗೆಳೆಯರಾಗಿಯೇ ಇದ್ದರು. ಆದರೆ ಕಾರಣವೇ ಇಲ್ಲದೆ ತನೀಷಾ ಹೆಸರನ್ನು ಕಾರ್ತಿಕ್ ನಾಮಿನೇಟ್ ಮಾಡಿದ್ದರು. ಇದರಿಂದ ತನೀಷಾಗೆ ಬೇಸರ ಆಗಿದೆ. ಇದೇ ಕಾರಣಕ್ಕೆ ತನೀಷಾ ಕೂಡ ಕಾರ್ತಿಕ್ ಫ್ರೆಂಡ್ಶಿಪ್ ಬೇಡ ಎಂದಿದ್ದಾರೆ. ಒಟ್ಟಾರೆ ಕಾರ್ತಿಕ್ ಅವರ ಫ್ರೆಂಡ್ಶಿಪ್ ಯಾರಿಗೂ ಬೇಡವಾಗಿದೆ. ಸ್ನೇಹಿತರೆ, ಇನ್ನು ನಿನ್ನೆಯ ಎಲಿಮಿನೇಷನ್ ಅಲ್ಲಿ ಸುದೀಪ್ ಬಿಗ್ ಟ್ವಿಸ್ಟ್ ನೀಡಿದ್ದಾರೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ವರ್ತೂರ್ ಸಂತೋಷ್ ಅಥವಾ ತುಕಾಲಿ ಸಂತೋಷ್ ಹೊರಗೆ ಬರುತ್ತಾರೆ ಎಂದು ಹೇಳಲಾಗಿತ್ತು. ಆದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾವ ಸ್ಪರ್ಧಿಯೂ ಆಚೆ ಬಂದಿಲ್ಲ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಮುಂದೂಡಲಾಯಿತು ಎನ್ನಲಾಗುತ್ತಿದೆ. ಇನ್ನು ಸುದೀಪ್ ಅವರು ಯಾಕೆ ಎಲಿಮಿನೇಷನ್ ನಡೆದಿಲ್ಲ ಎಂದು ಹೇಳಿದರು. ಈ ವಾರ ಯಾರೂ ಮನೆಗೆ ಹೋಗ್ತಾ ಇಲ್ಲ. ಏಕೆ ಏನು ವಿಷಯ ಅನ್ನೋದು ಬರುವ ದಿನಗಳಲ್ಲಿ ಗೊತ್ತಾಗುತ್ತದೆ. ಮಾಡೋಕೆ ಸಾಕಷ್ಟು ಕೆಲಸ ಇದೆ, ಅದನ್ನು ಮಾಡಿ ಎಂದರು. ಸ್ನೇಹಿತರೆ, ಪ್ರತಿ ಬಾರಿ ಬಿಗ್ ಬಾಸ್ ನಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆಯುತ್ತದೆ. ಮುಂದಿನ ವಾರಕ್ಕೆ ಈ ರೀತಿಯ ಟ್ವಿಸ್ಟ್ ನೀಡಲಾಗುತ್ತದೆಯೇ ಎನ್ನುವ ಕುತೂಹಲ ಮೂಡಿದೆ. ಸ್ನೇಹಿತರೆ, ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ.
ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.